ನಮಸ್ಕಾರ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಅತ್ತೆ ಸೊಸೆ ಅಡುಗೆ ಮನೆಗೆ ಸ್ವಾಗತ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪಟಾಪಟ್ ಅಂತ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಅಂದ್ರೆ ನಾವು ಏನೋ ಹೊಸ ಸವಿರುಚಿ ಅಪ್ಲೋಡ್ ಮಾಡಿದರೂ ನಿಮ್ಗೆ ನೋಟಿಫಿಕೇಷನ್ ಬರುತ್ತೆ. ಇವತ್ತು ನಾವು ರಂಗ್ ಬಿರಂಗಿ ಪರೋಟ ಅಥವಾ ಚಪಾತಿ ಮಾಡೋದು ಹೇಗಂತ ತೋರ್ಸಾಕತ್ತೀವಿ. ನ್ಯಾಚುರಲ್ ಕಲರ್ಸ್ನ ಯೂಸ್ ಮಾಡಿಕೊಂಡು ಹೆಲ್ದಿಯಾಗಿರುವಂಥ ಕಲರ್ಫುಲ್ ಚಪಾತಿ ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ. ಕಲರ್ಫುಲ್ ಚಪಾತಿ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು. ಒಂದೇ ರೀತಿ ಚಪಾತಿ ತಿಂದು ನಿಮಗೂ ಬೇಜಾರಾಗಿರುತ್ತೆ. ಇದನ್ನು ಒಂದು ಸಲ ಟ್ರೈ ಮಾಡಿ ನೋಡಿರಿ. ಇದಕ್ಕೆ ಏನೇನು ಸಾಮಗ್ರಿಗಳು ಬೇಕಂತ ನೋಡೋಣ ಬರ್ರಿ. ಮೊದಲಿಗೆ ಗೋಧಿ ಹಿಟ್ಟು ತೊಗೊಂಡಿವಿಲೆ, ಆಮೇಲೆ ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಜೀರಿಗೆ, ಇದು ಕಲಂಜಿ ಬೀಜ ಮತ್ತು ಅಜ್ವಾಯಿನ, ಉಪ್ಪು, ಸ್ವಲ್ಪ ಎಣ್ಣೆ, ನೀರು, ಪಾಲಕ್ ಸೊಪ್ಪು. ಗ್ರೀನ್ ಕಲರಿಗೆ ಪಾಲಕ್ ಸೊಪ್ಪು, ರೆಡ್ ಕಲರಿಗೆ ಬೀಟ್ರೂಟ್ ತೊಗೊಂಡಿವಿ, ಆರೆಂಜ್ ಕಲರಿಗೆ ಕ್ಯಾರೆಟ್, ಮತ್ತು ಇದು ಸ್ವಲ್ಪ ಮೈದಾ, ವೈಟ್ ಕಲರ್ ಬರಲಿ ಅಂಥೇಳಿ ಮೈದಾ. ಈಗ ಮೊದಲು ಮಿಕ್ಸಿಗೆ ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಇತ್ತಲ್ಲ ಅದನ್ನೀಗ ಪೇಸ್ಟ್ ಮಾಡ್ಕೊಳ್ಳೋಣ. ಚಟ್ನಿ ಥರ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಳೋಣ. ಈಗ ಇದನ್ನು ಜೀರಿಗೆ ಸ್ವಲ್ಪ ಹಾಕ್ಕೊಂಡು ಪೇಸ್ಟ್ ಮಾಡ್ಕೋಬೇಕು. ಈ ರೀತಿ ಪೇಸ್ಟ್ ಮಾಡ್ಕೊಂಡು ತೆಕ್ಕೊಳ್ಳೋಣ. ಈಗ ಪಾಲಕ್ ಏನು ತೊಗೊಂಡಿದ್ವಲ್ಲ ಗ್ರೀನ್ ಕಲರ್ ಬರೋಕೆ ಅದನ್ನು ಪೇಸ್ಟ್ ಮಾಡ್ಕೋಬೇಕು. ಮಿಕ್ಸಿ ಒಳಗೆ ಹಾಕ್ಕೊಂಡು ಈ ರೀತಿ ಪೇಸ್ಟ್ ಮಾಡ್ಕೋಬೇಕು. ಈಗ ಕ್ಯಾರೆಟ್ನು ಅದೇ ರೀತಿ ಪೇಸ್ಟ್ ಮಾಡ್ಕೋಬೇಕು ಮಿಕ್ಸಿಗೆ ಹಾಕಿ. ಹಂಗೆ ಸೇಮ್ ಬೀಟ್ರೂಟ್ನು ಎಲ್ಲನೂ ಪೇಸ್ಟ್ ಮಾಡ್ಕೋಬೇಕು. ಮೂರೂ ಪೇಸ್ಟ್ ಮಾಡ್ಕೋಬೇಕು. ನಾವು ನ್ಯಾಚುರಲ್ ಕಲರ್ ಬರಲಿ ಅಂತ ಇವನ್ನೆಲ್ಲ ಯೂಸ್ ಮಾಡಕತ್ತೀವಿ. ಯಾವುದೋ ಆರ್ಟಿಫಿಷಿಯಲ್ ಕಲರ್ ಯೂಸ್ ಮಾಡಕತ್ತಿಲ್ಲ ನಾವಿಲ್ಲಿ. ಈಗ ಗೋಧಿ ಹಿಟ್ಟಿಗೆ ಏನೈತಲ್ಲ ಸ್ವಲ್ಪ ಅಜ್ವಾನ, ಆಮೇಲೆ ಸ್ವಲ್ಪ ಜೀರಿಗೆ, ಆಮೇಲೆ ಸ್ವಲ್ಪ ಕಲಂಜಿ ಬೀಜ, ಕಲಂಜಿ ಸೀಡ್ಸ್ ಅಂತಾರಲ್ಲ ಅವನ್ನ ಹಾಕೋಬೇಕು, ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ಹಿಟ್ಟು ನಾದ್ಕೋಬೇಕು. ಇದನ್ನು ಚಪಾತಿ ಹಿಟ್ಟಿನ ಹದಕ್ಕೆ ನಾದ್ಕೊಳ್ಳೋದು. ಇದನ್ನು ಫಸ್ಟ್ ಅಷ್ಟು ಮಿಕ್ಸ್ ಮಾಡಿ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಅದಕ್ಕೆ ಎಣ್ಣೆ ಹಾಕಿದರೆ ಸ್ಮೂತಾಗಿ ಚಲೋ ಬರ್ತಾವೆ ಚಪಾತಿ. ಸ್ವಲ್ಪ ಹಿಟ್ಟು ಯಾವಾಗಲೂ ಕಲಸೋ ಮುಂದೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾವು ಹಿಟ್ಟು ನಾದ್ಕೊಂಡ್ವಿ ಅಂದರೆ ಚಪಾತಿ ಸ್ಮೂತಾಗಿ ಬರ್ತಾವೆ. ಈ ರೀತಿ 4 ಭಾಗ ಮಾಡ್ಕೋಬೇಕು. ಒಂದೊಂದು ಭಾಗ ತೊಗೊಂಡೆ. ಈಗ ಒಂದು ಭಾಗಕ್ಕೆ ಕ್ಯಾರೆಟಿನ ಪೇಸ್ಟ್ ಹಾಕಿ ಸ್ವಲ್ಪ ಖಾರ ಪುಡಿ ಹಾಕಾಗತ್ತೀವಿ. ಅದಕ್ಕೆ ಹಾಕಿ ಚೆಂದಾಗಿ ನಾದ್ಕೋಬೇಕು. ಚಪಾತಿ ಹಿಟ್ಟಿನ ಹದಕ್ಕೆ ನಾದ್ಕೊಳ್ಳೋದು ಎಲ್ಲನೂ. ಚಪಾತಿ ಹಿಟ್ಟಿನ ಹದಕ್ಕೆ ನಾದ್ಕೊಂಡ್ಮೇಲೆ ಹಿಂಗೆ ಹಾಕ್ತಿ. ಇದನ್ನು ಒಂದು ಕಡೆ ತೆಗೆದಿಟ್ಕೊಳ್ಳೋಣ. ನೆಕ್ಸ್ಟ್ ಇನ್ನೊಂದು ಪೋರ್ಷನ್ ತೊಗೊಳ್ಳೋಣ. ಈಗ 4 ಪೋರ್ಷನ್ ಏನು ಮಾಡ್ಕೊಂಡಿದ್ವಲ್ಲ ಹಿಟ್ಟಿಂದ, ಅದನ್ನು ಇನ್ನೊಂದು ಪೋರ್ಷನ್ ತೊಗೊಂಡು ಅದಕ್ಕೀಗ ಪಾಲಕ್ಕಿನ ಪೇಸ್ಟ್ ಏನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಪಾಲಕ್, ಅದು ಸ್ವಲ್ಪ ಖಾರ ಫಸ್ಟಿಗೆ ಏನು ತೋರಿಸಿದ್ವಲ್ಲ ಅದನ್ನು ಹಾಕಿ ಈ ರೀತಿ ಚಪಾತಿ ಹಿಟ್ಟಿನ ಅದಕ್ಕೆ ಕಲಸಿಡೋದು. ಖಾರಕ್ಕೆ ಇದಕ್ಕೆ ನಾವು ರೆಡ್ ಚಿಲ್ಲಿ ಪೌಡ್ರ್ ಯೂಸ್ ಮಾಡೀವಿ. ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಏನು ಮಾಡ್ಕೊಂಡಿದ್ವಲ್ಲ ಫಸ್ಟ್ ಅದನ್ನು ಯೂಸ್ ಮಾಡೀವಿ. ಈಗ ನೆಕ್ಸ್ಟ್ ಇದಕ್ಕೆ ವೈಟ್ ಕಲರಿಗೆ ನಾವು ಹಂಗೆ ಮೈದಾಕ್ಕೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡೀವಿ. 3 ಕಲರ್ ಆಯ್ತು. ಈಗ ಹೆಂಗೂ ಜನವರಿ 26 ಬರಾಕತ್ತೈತಿ. ತಿರಂಗ ಕಲರ್ ಮಕ್ಕಳಿಗೆ ನೀವು ಬಾಕ್ಸಿಂಗ್ ಮಾಡಿ ಹಾಕಿದ್ರಿ ಅಂದರೆ ಖುಷಿಲೇ ತಿಂತಾವೆ. ಹಂಗೆ ಸೇಮ್ ಈಗ ಬೀಟ್ರೂಟ್ ಪೇಸ್ಟ್ ಏನು ಮಾಡ್ಕೊಂಡಿದ್ವಲ್ಲ ಇನ್ನೊಂದು ಪೋರ್ಷನಿಗೆ ಅದನ್ನು ಹಾಕ್ಕೊಂಡು ನೀರು ಹಾಕ್ಕೊಂಡು ಈ ರೀತಿ ಕಲಸಿಟ್ಕೋಬೇಕು. ಈಗ 4 ನಮ್ಮದು ಹಿಟ್ಟು ರೆಡಿ ಆಗೈತಿ ಕಲಸಿ. ಈಗ ಇದನ್ನು ಪರೋಟ ಅಥವಾ ಚಪಾತಿ ಥರ ಮಾಡೋಣ. ಫಸ್ಟು ಆರೆಂಜ್ ಕಲರ್ದು ರೌಂಡ್ ಮಾಡಿಕೊಂಡು ಆಮೇಲೆ ಮೈದಾದ ಒಂದು ರೌಂಡ್ ಮಾಡೀವಿ. ಈಗ ಪಾಲಕ್ಕಿಂದ ಈ ರೀತಿ ಪರೋಟಕ್ಕೆ ಮಾಡಿಕೊಂಡು ಲಟ್ಟಿಸ್ಬೇಕು. ಈಗ ತಿರಂಗ ಕಲರ್ ಬರಲಿ ಅಂಥೇಳಿ ನಾವು ಇದನ್ನು ಫಸ್ಟ್ ಈ 3 ಕಲರ್ ಯೂಸ್ ಮಾಡ್ಕೊಂಡು ಮಾಡಕತ್ತೀವಿ. ಹಂಚ್ಮ್ಯಾಗ ಸ್ವಲ್ಪ ಎಣ್ಣೆ ಹಾಕಿ ಬೇಯಿಸ್ಕೋಬೇಕು. ಅದನ್ನು ಲಟ್ಸ್ಕೊಂಡಿರ್ತೀವಲ್ಲ, ನಿಮಗೆ ಯಾವ ಶೇಪ್ ಒಳಗೆ ಬೇಕು ಆ ಶೇಪ್ ಒಳಗೆ ಲಟ್ಸ್ಕೊಬೋದು. ಲಟ್ಸ್ಕೊಂಡು ಎಣ್ಣೆ ಹಾಕಿ ಸ್ವಲ್ಪ ಚಪಾತಿ ಪರೋಟ ಹೆಂಗೆ ಬೇಯಿಸ್ತೀವಿ ಹಂಗೆ ಹಂಚ ಮೇಲೆ ಬೇಯಿಸೋದು. ಈಗ ನಾವು ತಿರಂಗ ಕಲರ್ ಜನವರಿ 26 ಸ್ಪೆಷಲ್ ಅಂಥೇಳಿ ತಿರಂಗ ಕಲರ್ದು ಒಂದು ಇದ್ರ ಟೈಪ್ ಮಾಡೋಣ ಅಂಥೇಳಿ ಮಾಡಕತ್ತೀವಿ. ಅದು ರೌಂಡ್ ಶೇಪ್ ಮಾಡ್ಕೊಂಡಿದ್ವಿ. ಇದು ಈ ಶೇಪ್ ಮಾಡ್ಕೊಳಕತ್ತೀವಿ. ನಿಮಗೆ ಯಾವ ಶೇಪ್ ಒಳಗೆ ಬೇಕು ಆ ಶೇಪ್ ಒಳಗೆ ಮಾಡ್ಕೋಬೋದು. ಮಕ್ಕಳು ಇಷ್ಟಪಟ್ಟು ತಿಂತಾವೆ, ಕಲರ್ಫುಲ್ಲಾಗಿ ಇಷ್ಟಪಟ್ಟು ತಿಂತಾವೆ. ಮತ್ತು ಆರ್ಟಿಫಿಷಿಯಲ್ ಕಲರ್ ಏನೂ ಯೂಸ್ ಮಾಡಿಲ್ಲ ನಾವು. ಹಾಗಾಗಿ ಹೆಲ್ತಿಗೂ ಚಲೋ. ಎಣ್ಣೆರು ಹಾಕ್ಕೋಬೋದು, ಇಲ್ಲ ಬೇಕಂದ್ರೆ ನೀವು ತುಪ್ಪನೂ ಹಾಕ್ಕೊಂಡು
ಬೇಯಿಸ್ಕೋಬೋದು. ಅದನ್ನು ರೌಂಡ್ ಶೇಪ್ ಒಳಗೆ ಮಾಡಿ ತೋರಿಸಿದ್ವಿ ಪರೋಟಾನ. ಇದನ್ನು ಈ ಶೇಪ್ ಒಳಗೆ ಇದಕ್ಕೂ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಾಕಿ ಎರಡೂ ಕಡೆ ಬೇಯಿಸ್ಕೋಬೇಕು ನೀಟಾಗಿ. ಪಾಲಕ್, ಕ್ಯಾರೆಟ್ ಎಲ್ಲ ಬೀಟ್ರೂಟು ಎಲ್ಲ ಹೆಲ್ತಿಗೆ ಭಾಳ ಚಲೋ. ಪಾಲಕ್ ಒಳಗಂತೂ ಐರನ್ ಕಂಟೆಂಟ್ ಇರ್ತೈತಿ. ಕ್ಯಾರೆಟ್ ಕಣ್ಣಿಗೆ ಎಲ್ಲದಕ್ಕೂ ಭಾಳ ಚಲೋ. ಈಗೆಲ್ಲ ಮೊಬೈಲ್ ನೋಡಿ ಚಿಕ್ಕ ಮಕ್ಕಳಿಗಂತೂ ಚಸ್ಮಾ ಬರಾಕತ್ಬಿಟ್ಟಾವೆ ಎಲ್ಲರಿಗೂ. ಈ ಕ್ಯಾರೆಟ್, ಪಪ್ಪಾಯ ಇಂಥವೆಲ್ಲ ತಿನ್ನೋದ್ರಿಂದ ಕಣ್ಣಿಗೆ ಭಾಳ ಒಳ್ಳೇದದು. ಮೈದಾ ಬ್ಯಾಡ್ ಅನ್ನೋರು ಗೋಧಿನೂ ಯೂಸ್ ಮಾಡ್ಕೊಬೋದು. ನಾವು ವೈಟ್ ಕಲರ್ ಬರಲಿ ಅಂತ ಮೈದಾ ಯೂಸ್ ಮಾಡಿವಿ, ಗೋಧಿನೂ ಯೂಸ್ ಮಾಡ್ಕೊಬೋದು. ಈಗೇನೈತಲ್ಲ ಬೀಟ್ರೂಟ್ ಒಂದು ಬಿಟ್ಟಿದ್ವಿ ನಾವು ತಿರಂಗ ಸಲುವಾಗಿ ತೋರಿಸ್ಬೇಕು, ತಿರಂಗ ಕಲರ್ ಅಂಥೇಳಿ ಬೀಟ್ರೂಟ್ ನಾವು ಆ್ಯಡ್ ಮಾಡ್ಕೊಂಡಿರಲಿಲ್ಲ. ಈಗ ಬೀಟ್ರೂಟ್ನ ಹಾಕ್ಕೊಂಡು ಈಗ ಜಡಿ ಟೈಪ್ ಇದು ಒಂದು ಟೈಪ್ ತೋರ್ಸಾಕತ್ತೀವಿ. ಈ ಟೈಪ್ ಮಾಡ್ಕೋಬೇಕು. ಎಲ್ಲ ಕಲರು ಮಿಕ್ಸ್ ಮಾಡ್ಕೊಂಡು ಈ ರೀತಿ ಮಾಡ್ಕೊಂಡು ಇದನ್ನು ಇಷ್ಟಿಷ್ಟು ಕಟ್ ಮಾಡಿ, ಇಷ್ಟಿಷ್ಟು ಪೀಸ್ ಕಟ್ ಮಾಡಿ ಅದನ್ನು ಹಿಂಗೆ ಮಿಕ್ಸ್ ಮಾಡಿ ಅದರಲ್ಲಿಂದ ಈಗ ಪರೋಟ ಮಾಡೋದು. ಅಂದರೆ ಎಲ್ಲ ಕಲರ್ ಮಿಕ್ಸ್ ಹಿಂಗೆ ಬರ್ತಾವೆ ನೋಡಿ. ಈ ರೀತಿ ಪರೋಟ ಅಥವಾ ಚಪಾತಿ ಮಾಡ್ಕೊಂಡ್ರಿ ಅಂದ್ರೆ ಕಲರ್ಫುಲ್ಲಾಗಿ ಬರ್ತಾವೆ, ಎಲ್ಲ ಕಲರ್ ಮಿಕ್ಸ್ ಆಗಿ. ಇದನ್ನು ಹಂಚ ಮ್ಯಾಗ ಎಣ್ಣೆ ಅಥವಾ ತುಪ್ಪ ಹಾಕ್ಕೊಂಡು ಎರಡೂ ಕಡೆ ನೀಟಾಗಿ ಬೇಯಿಸ್ಕೋಬೇಕು. ನೋಡಿರಿ ಎಷ್ಟು ಚಂದ ಕಲರ್ಫುಲ್ ಕಾಣಕತ್ತ. ಮಕ್ಳು ಹಿಂಗಾತಂದ್ರೆ ಖುಷಿಲೇ ತೊಗೊಂಡು ಹೋಗಿ ಸ್ಕೂಲಿಗೆ ಟಿಫಿನ್ ಬಾಕ್ಸಿಗೆ ಎಲ್ಲ ಹಾಕ್ಬೋದು. ಖುಷಿಲೇ ತಿಂತಾವೆ ಮತ್ತು ಎಲ್ಲ ವಿಟಮಿನ್ಸು ಸಿಗ್ತಾವೆ. ನಾವು ಹಂಗೆ ಕ್ಯಾರೆಟು ಬೀಟ್ರೂಟ್ ಕಟ್ ಮಾಡಿಕೊಟ್ರೆ ತಿನ್ನೋದಿಲ್ಲ. ಈ ರೀತಿ ಕಲರ್ಫುಲ್ಲಾಗಿ ನೀವು ಮಾಡಿಕೊಟ್ರಿ ಅಂದ್ರೆ ಎಷ್ಟು ಖುಷಿಲೇ ತಿಂತಾರೆ. ಒಂದು ಸಲ ಎಲ್ಲರೂ ಟ್ರೈ ಮಾಡಿರಿ. ಭಾಳ ಟೇಸ್ಟು ಹಂಗೆ ಚಲೋ ಬರ್ತಾವೆ ಮತ್ತು ತಿನ್ನೋಕ್ಕೂ ರುಚಿ ಇರ್ತೈತಿ. ಈಗ ನಮ್ದು ಕಲರ್ಫುಲ್ ಪರೋಟ ರೆಡಿ ಆಗೈತಿ. ಇದಕ್ಕೆ ನೀವು ಬೆಣ್ಣೆ ಅಥವಾ ಚೀಸ್ ಏನು ಬೇಕಾದ ಹಾಕಿ ಡೆಕೋರೇಷನ್ ಮಾಡ್ಕೊಬೋದು. ತುಪ್ಪ ಹಾಕ್ಕೋಬೋದು. ಮಕ್ಳಿಗೆ ಏನಿಷ್ಟ ಬೆಣ್ಣೆ ಅಥವಾ ಚೀಸ್ ಅಂಥವೆಲ್ಲ ಮೇಲೆ ಹಾಕಿ ಅವಕ್ಕೆ ಡೆಕೋರೇಷನ್ ಮಾಡಿ ಕೊಡ್ಬೋದು. ಚಟ್ನಿ ಕಾಂಬಿನೇಷನ್ ಮಾಡ್ಕೊಂಡು ತಿನ್ಬೋದು, ಹಂಗೂ ತಿನ್ಕೋಬೋದು ನೀವು. ಈಗ ನೋಡಿರಿ ನಮ್ಮದು ಕಲರ್ಫುಲ್ ರಂಗ್ ಬಿರಂಗಿ ಪರೋಟ ಅಥವಾ ಚಪಾತಿ ರೆಡಿ ಆಗೈತಿ. ಇದು ಎಲ್ಲ ಕಲರ್ ಮಿಕ್ಸ್ ಮಾಡಿದ್ದು. ಇದು 3 ಕಲರ್ ಕೇಸರಿ, ಬಿಳಿ, ಹಸಿರು ಮಿಕ್ಸ್ ಮಾಡಿದ ಪರೋಟ. ಈ ರೀತಿ ಮೊಸರು ಜೊತೆನೂ ಇನ್ನೂ ಒಳ್ಳೆ ಕಾಂಬಿನೇಷನ್. ಮೊಸರು ಚಟ್ನಿ, ಕೊಬ್ಬರಿ ಚಟ್ನಿನೂ ಮಾಡ್ಕೊಬೋದು ನೀವು. ಇದಕ್ಕೆ ಕಾಂಬಿನೇಷನ್ ಮಾಡ್ಕೊಂಡು ತಿನ್ಬೋದು. ಭಾಳ ರುಚಿ ಆಕೈತಿ. ಎಲ್ಲರೂ ಒಂದು ಸಲ ಟ್ರೈ ಮಾಡಿ ನೋಡಿರಿ. ಹೆಂಗಾಗಿತ್ತಂತ ನಮಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಅನುಭವವು ಜಗತ್ತಿನ ಸರ್ವಶ್ರೇಷ್ಠ ಶಿಕ್ಷಕ. ಉಸಿರಿರುವವರೆಗೂ ಕಲಿಕೆ, ಜ್ಞಾನಾರ್ಜನೆಯೇ ಜೀವನದ ಗುರಿಯಾಗಿರಲಿ ಎನ್ನುವ ಸ್ವಾಮಿ ವಿವೇಕಾನಂದರ ನುಡಿಮುತ್ತಿನೊಂದಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀವಿ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಬಟನ್ನ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ. ಯಾಕಂದ್ರೆ ನಾವೇನೇ ಹೊಸ ಸವಿರುಚಿ ಅಪ್ಲೋಡ್ ಮಾಡಿದರೂ ನಿಮಗೆ ನೋಟಿಫಿಕೇಷನ್ ಬಂದುಬಿಡುತ್ತೆ. ಅದಕ್ಕಿಂತ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಎಲ್ಲರಿಗೂ ಧನ್ಯವಾದಗಳು.